ಕೋವಿಡ್ ಸಮಯ ಗೊತ್ತಲ್ಲ, ಆರೋಗ್ಯದ ಬಗ್ಗೆ ಆತಂಕ, ಅನುಮಾನಗಳೇ ತುಂಬಿದ್ದ ಸಮಯ. ಸುದ್ದಿವಾಹಿನಿಗಳ ಮೂಲಕ ಸರಳ ಹಾಗೂ ಅವಶ್ಯಕ ಮಾಹಿತಿಗಳನ್ನು ಹಂಚುವ ಮೂಲಕ ಜನರಲ್ಲಿ ಭಯ ದೂರ ಮಾಡಿದ ವೈದ್ಯರ ಪೈಕಿ ನಮ್ಮ ಮುಂದಿನ ಹೀರೋ ಕೂಡ ಒಬ್ರು. ಇವರೇ ಡಾಕ್ಟರ್ ವಿಶಾಲ್ ರಾವ್. ಪ್ರಸ್ತುತ HCG ಕ್ಯಾನ್ಸರ್ ಸೆಂಟರ್ನ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ ರೋಬೋಟಿಕ್ ಸರ್ಜರಿ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಾಯಿ, ಗಂಟಲು, ಥೈರಾಯ್ಡ್, ಕುತ್ತಿಗೆ, ಧ್ವನಿಪೆಟ್ಟಿಗೆ, ಲಾಲಾರಸ ಗ್ರಂಥಿಗಳ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ಮಾಸ್ಟರ್. ಎಲ್ಲದಕ್ಕಿಂತ ಹೆಮ್ಮೆಯ ವಿಚಾರ ಅಂದ್ರೆ ಗಂಟಲು ಕ್ಯಾನ್ಸರ್ ರೋಗಿಗಳಿಗೆ ಕೇವಲ $1 ವೆಚ್ಚದ ಮಾತನಾಡುವುದಕ್ಕೆ ಸಹಾಯ ಮಾಡುವ ಸಾಧನ ಕಂಡು ಹಿಡಿದಿದ್ದು ಡಾಕ್ಟರ್ ವಿಶಾಲ್ ರಾವ್ ಅವರು. ವೈದ್ಯಕೀಯ ಸಾಧನಗಳು, ಔಷಧಿ ಮತ್ತು ತಂತ್ರಜ್ಞಾನಗಳಿಗಾಗಿ 13ಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ಹೊಂದಿದ್ದಾರೆ ಡಾಕ್ಟರ್ ವಿಶಾಲ್ ರಾವ್. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ಸಂಶೋಧನೆ ಮತ್ತು ತಂಬಾಕು ಮುಕ್ತ ಭಾರತದ ಕನಸಿನೊಂದಿಗೆ ಸಮಾಜ ಸೇವೆಯನ್ನ ಬೆಸೆದ ಅಪರೂಪದ ವೈದ್ಯಕೀಯ ವಿಜ್ಞಾನಿ, ದಿ ರಿಯಲ್ ಹೀರೋ ಡಾಕ್ಟರ್ ವಿಶಾಲ್ ರಾವ್ ಅವರು. ಮಾಡಿಕೊಳ್ಳೋಣ ಸಾಧಕ ಡಾಕ್ಟರ್ ವಿಶಾಲ್ ರಾವ್ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ನನ್ನ ಕೋಲಿಗ್ ಅಶ್ವಿನಿ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಕೂಡ ಜೀವನದಲ್ಲಿ ಹೀರೋಗಳು ಆಗಬೇಕು ಅಂತ ಬಯಸ್ತೀವಿ. ಹಾಗೆ ಅನೇಕ ಮಂದಿ ಹೀರೋಗಳು ಆಗಿರ್ತಾರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ. ಆದರೆ ರಿಯಲ್ ಹೀರೋ ಆಗೋದು ಯಾವಾಗಪ್ಪ ಅಂತಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ಚಪ್ಪಾಳೆ, ವೇದಿಕೆ ಅಥವಾ ಯಾವುದೇ ರೀತಿಯ ನಿಷ್ಠೆಯಿಂದ ಕರ್ತವ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ರಿಯಲ್ ಹೀರೋಗಳಾಗ್ತಾರೆ. ಅಂಥ ಒಬ್ಬ ರಿಯಲ್ ಹೀರೋ ನಮ್ಮ ಮುಂದೆ ಇದ್ದಾರೆ. ಇವರು ಕೆಂಪೇಗೌಡ ಪ್ರಶಸ್ತಿ ವಿಜೇತರು, HCGಯ ಡೀನ್ ಹಾಗೆ ಪ್ರೊಫೆಸರ್, ಅದರ ಜೊತೆಯಲ್ಲಿ ಟೆಡೆಕ್ಸ್ ಸ್ಪೀಕರ್, ಇನ್ವೆಂಟರ್ ಆ್ಯಂಡ್ ವಾಟ್ ನಾಟ್ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಡೆದಾಡುವಂಥ ಆಕ್ಸ್ಫರ್ಡ್ ಡಿಕ್ಷನರಿ ರೀತಿಯಲ್ಲಿ ನನಗೆ ಕಾಣಿಸ್ತಾರೆ. ಅವ್ರ ಜೊತೆಯಲ್ಲಿ ಇವತ್ತಿನ ಮಾತುಕತೆ ರಿಯಲ್ ಹೀರೋ ಮೂಲಕ ಅವರನ್ನು ಗೌರವಿಸ್ತಾ ಇದ್ದೀವಿ. ಹಾಗೆ ವಿ ಆರ್ ಸೆಲೆಬ್ರೇಟಿಂಗ್ ಯು ಸರ್. ವಿ ಆರ್ ಟ್ರೂಲಿ ಹಾನರ್ಡ್ ಆ್ಯಂಡ್ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗುತ್ತೆ. ವಿ ಆರ್ ಟ್ರೂಲಿ ಪ್ರೌಡ್. ನಮಗೀಗ ಮಾತಾಡ್ತಾ ಇದ್ದೀವಿ ಅಂತಂದರೆ ಧ್ವನಿ ತುಂಬ ಮುಖ್ಯ. ಅದರಲ್ಲೂ ನಮ್ಮ ಈ ಪ್ರೊಫೆಷನಲ್ಲಿ ಧ್ವನಿ ಎಷ್ಟು ಮುಖ್ಯ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿದೆ. ಅದ್ರ ಜೊತೆಲಿ ಪ್ರತಿಯೊಬ್ಬರ ವಿಚಾರಗಳು ತಲುಪಬೇಕು, ಕಾನ್ವರ್ಸೇಷನ್ ಆಗಬೇಕು ಅಂತಂದರೆ ಧ್ವನಿ ಬಹಳ ಮುಖ್ಯ. ನಿಮ್ಮ ಈ ಓಮ್ ಅನ್ನುವಂಥ ಈ ಪ್ರಾಸ್ಟೆಸಿಸ್ ಏನಿದೆ ಅದಕ್ಕೆ ಇಡೀ ವಿಶ್ವದಲ್ಲಿ ಮನ್ನಣೆ ಸಿಕ್ಕಿದೆ. ಅದನ್ನು ಗೌರವಿಸುವಂಥ ಸುಸಂದರ್ಭ ಇದು. ಆರಂಭದಲ್ಲಿ ಐ ಜಸ್ಟ್ ವಾಂಟ್ ಟು ಸ್ಟಾರ್ಟ್ ಇಟ್ ಫ್ರಮ್ ದ ಬಿಗಿನಿಂಗ್. ಎಷ್ಟೊಂದು ವೈದ್ಯಕೀಯ ಸೇವೆಯಲ್ಲಿ ಬೇಕಾದಷ್ಟು ಡಿವಿಷನ್ಸ್ ಇದೆ. ವೈ ಯು ಚೂಸ್ ಆಂಕಾಲಜಿ? ಯಾಕೆ ಇದನ್ನೇ ಆಯ್ಕೆ ಮಾಡಿಕೊಂಡ್ರಿ? ಮೊದಲಾಗಿ ಧನ್ಯವಾದಗಳು. ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಈ ಕ್ವೆಶ್ಚನನ್ನು ಹಲವಾರು ಸತಿ ನಮ್ಮ ಜೂನಿಯರ್ಗಳು ಕೇಳ್ತಾರೆ. ಸರ್, ಈ ಒಂದು ಬ್ರ್ಯಾಂಚನ್ನು ನಾನು ಹೇಗೆ ಚೂಸ್ ಮಾಡಲಿ? ಈಗ ನಾನು ಆಂಕಾಲಜಿ ಇರಲಿ, ಈಗ ಲಾಟ್ ಆಫ್ ಯಂಗ್ಸ್ಟರ್ಸ್ ಆರ್ ಹಿಯರ್ ಟುಡೇ. ಈಗ ನೆಕ್ಸ್ಟ್ ಕರಿಯರ್ ಚಾಯ್ಸ್ ಮಾಡಬೇಕಿದ್ರೆ ನಾನು ಯಾವ ಬ್ರ್ಯಾಂಚ್ ಚೂಸ್ ಮಾಡಬೇಕು? ನೀವು ಆಂಕಾಲಜಿ ಯಾಕೆ ಚೂಸ್ ಮಾಡಿದ್ದೀರಿ ಹೇಳಿ. ನನ್ನ ಕಥೆ ಇರೋದು ಸ್ವಲ್ಪ ವಿಚಿತ್ರವಾದಂಥದ್ದು. ಅಂದರೆ ನಾನು ಒಂದು ಯಾವಾಗಲೂ ಹೇಳೋದು, ಒಂದು ಇಂಗ್ಲೀಷಲ್ಲಿ ಗಾದೆ ಉಂಟು, ಯು ಕನೆಕ್ಟ್ ದ ಡಾಟ್ಸ್ ವೆನ್ ಯು ಲುಕ್ ಬ್ಯಾಕ್ ಹೇಳಿ. ಅಂದರೆ ಹಿಂತಿರುಗಿ ನೋಡುವಾಗ ನಮಗೆ ಜೀವನದ ಏನೋ ಕನೆಕ್ಷನ್ ಅರ್ಥ ಆಗುತ್ತೆ, ಎದುರು ಮುಂದೆ ನೋಡುವಾಗ ನಮಗದು ಅರ್ಥ ಆಗೋದಿಲ್ಲ. ಇವತ್ತಿಗೆ ನಾನು ಇಲ್ಲಿ ಕೂತು, ಈ ವೇದಿಕೆಯಲ್ಲಿ ಕೂತು ಇದರ ಬಗ್ಗೆ ಯೋಚನೆ ಮಾಡಿದರೆ, ಫಸ್ಟ್ ಇಯರ್ ಮೆಡಿಕಲಲ್ಲಿ ನನಗೇನೋ ಆಕರ್ಷಣೆ ಧ್ವನಿಪೆಟ್ಟಿಗೆ ಮೇಲೆ. ಅದು ಯಾಕೆ ಗೊತ್ತಿಲ್ಲ. ಪೂರ್ತಿ ಶರೀರದಲ್ಲಿ ನಾವು ಡಿಸೆಕ್ಷನ್ ಹಾಲ್ ಇರುತ್ತೆ ಅನಾಟಮಿಯಲ್ಲಿ, ಅದರಲ್ಲಿ ನಾವು ಡಿಸೆಕ್ಷನ್ ಮಾಡ್ತಾ ಇರ್ತೇವೆ, ಪೇಷಂಟ್ಸನ್ನು ಸ್ಟಡಿ ಮಾಡ್ತೇವೆ. ಅದರಲ್ಲಿ ಬರೇ ಮಾತ್ರ ಧ್ವನಿಪೆಟ್ಟಿಗೆ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಅದರ ಮೇಲೆ ಒಂದು 2 hours ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದೆ ಫಸ್ಟ್ ಇಯರ್ ಮೆಡಿಸಿನಲ್ಲಿ. ಯಾಕೆ ಗೊತ್ತಿಲ್ಲ, ಬಟ್ ಅದರ ಆಕರ್ಷಣೆ ಇತ್ತು. ದಿನ ಹೋಗ್ತಾ ಹೋಯಿತು, ಮೆಡಿಕಲ್ ಕಂಪ್ಲೀಟ್ ಆಯಿತು, ಸರ್ಜರಿ ಇದು ಮಾಡಿದೆ, ಟ್ರೈನಿಂಗ್ ತೊಗೊಂಡೆವು. ಅದಾದ ಮೇಲೆ ಶಿರ ಕುತ್ತಿಗೆ ವಿಭಾಗದ ಎಕ್ಸ್ಪರ್ಟೈಸ್ ಮಾಡಿದೆ. ಅದರಲ್ಲಿಯೂ ಧ್ವನಿಪೆಟ್ಟಿಗೆ ಮೇಲೆ ತುಂಬ ಆಸಕ್ತಿ. ಅದು ಫಸ್ಟ್ ಇಯರ್ ಮೆಡಿಸಿನಿಂದ ತೆಗೆದು ಕಂಪ್ಲೀಷನ್ವರೆಗೆ ಅದೇ ಒಂದು ಆಸಕ್ತಿ ಇತ್ತು. ಅದರಲ್ಲಿರುವಂಥ ಹೊಸ ನರಗಳು ಹುಡುಕಾಡೋದು, ಅದರಲ್ಲಿರುವಂಥ ಪೇಪರ್ಗಳು ಬರೆಯೋದು, ಸ್ಪೆಷಲ್ ರಿಸರ್ಚ್ ಬರೆಯೋದು. ಗ್ರೇಸ್ ಅನಾಟಮಿ ಹೇಳುವಂಥ ಒಂದು ಪುಸ್ತಕ ಉಂಟು, ಅದರಲ್ಲಿ ಭಾರಿ ಫೇಮಸ್ ಮೆಡಿಕಲ್. ಇದರಲ್ಲಿ ಲಾಸ್ಟ್ ತಿಂಗಳು ಅದರ ಎಡಿಟರನ್ನು ಮೀಟ್ ಆದೆ. ಅವನು ನನಗೆ ಅದರಲ್ಲಿ ಒಂದು ಚಿಕ್ಕ ಚಾಪ್ಟರ್ ನೆಕ್ಸ್ಟ್ ನೀವು ಬರಿಬೇಕು ಹೇಳುವಂಥ ಒಂದು ಮಾತು ಹೇಳಿದ್ದ. ಅದೇ ಪುಸ್ತಕನ ಓದಿದ್ದವನು ನಾನು. ಇವತ್ತಿಗೆ ಅಲ್ಲಿ ಆ ಎಡಿಟರನ್ನು ಮೀಟಾಗಿ, ಆ ಲಂಡನ್ನಿಂದ ಬಂದ ಆ ಎಡಿಟರ್ ನನ್ನ ಎದುರಿಗೆ ಕೂತಿದ್ದ. ಆ ಜರ್ನಿಯನ್ನು ನಾನು ಯೋಚನೆ ಮಾಡುವಾಗ ನಾನು ನೋಡೋದು, ನಮ್ಮ ಇಂಟ್ಯೂಷನ್ ಇರುತ್ತೆ, ನಮ್ಮ ಇಂಟ್ಯೂಷನ್, ನಮ್ಮ ಒಳಗಿರುವ ಗಟ್ ಫೀಲ್ ಹೇಳ್ತೇವೆ ನಾವು. ಅದಕ್ಕೆ ಅದನ್ನು ಏನೋ ಒಂದು ನಮಗೆ ಒಂದು ಕಡೆಗೆ ಒಂದು ತೊಗೊಂಡು ಹೋಗ್ತಾ ಇರುತ್ತೆ. ಅದನ್ನು ಕೇಳುವ ಧೈರ್ಯ ತುಂಬ ಕಡಿಮೆ ಜನತೆ ಇರುತ್ತೆ. ಎಲ್ಲರಿಗೇನಾಗುತ್ತೆ, ಒಂದು ಬೇರೆ ನಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಇರುತ್ತೆ.
ಆ ಒಂದು ನಾಯ್ಸ್ ಏನು ಹೇಳ್ತಾ ಇರುತ್ತೆ, ಇದು ಮಾಡಬೇಕು, ಕರಿಯರಲ್ಲಿ ಇದು ಉಂಟು, ಮಾರ್ಕೆಟ್ ಹಿಂಗೆ ನಡೀತಾ ಉಂಟು. ಈಗ ನನಗೆ ಒಂದೇ ವಾಯ್ಸ್ ಕೇಳ್ತಾ ಇತ್ತು, ಧ್ವನಿ ಪೆಟ್ಟಿಗೆದು. ಅದು ವಾಯ್ಸನ್ನು ಕೇಳ್ಕೊಂಡು ಹೋದೆ. ಇನ್ಫ್ಯಾಕ್ಟ್ ಟಾಟಾ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಟ್ರೈನಿಂಗ್ ಹೋಗುವಾಗ ನನಗೆ ನೆನಪು, ಮೊದಲನೇ 7-8 ದಿನ ನನ್ನ ಅಪ್ಲಿಕೇಶನ್ ನೋಡುವವರು ಇರಲಿಲ್ಲ. ನಾನು ಸುಮ್ಮನೆ ನಿಂತಿದ್ದೆ. ನನ್ನ ಸರ್ಟಿಫಿಕೇಟು ಬಂದಿರಲಿಲ್ಲ. ಅಂದರೆ ನನ್ನ ಪಾಸ್ ಆಗೋ ಸರ್ಟಿಫಿಕೇಟ್. ನನಗೆ ಫೈನಲಿ ಗೋಲ್ಡ್ ಮೆಡಲ್ ಸಿಕ್ಕಿತ್ತು, ಅದು ಬೇರೆ ವಿಷಯ. ಬಟ್ ನನ್ನ ಪಾಸ್ ಆಗೋ ಸರ್ಟಿಫಿಕೇಟು ಇಲ್ಲದೆ ನಾನು ಟಾಟಾ ಹಾಸ್ಪಿಟ್ಲ್ ಹೋಗಿ ದ್ವಾರದಲ್ಲಿ ಕೂತಿದ್ದೆ. 8 ದಿನ ಕೂತು ಅಲ್ಲಿ ನಾನು ರೆಗ್ಯುಲರ್ಲಿ CV ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಯಾರಾದರೂ ಒಬ್ಬರು ನೋಡ್ತಾರೆ, ಯಾರಾದ್ರೊಬ್ಬರು ನಮ್ಮನ್ನು ಸ್ವಲ್ಪ ಚಾನ್ಸ್ ಕೊಡ್ತಾರೆ, ಆಂಕಾಲಜಿಯಲ್ಲಿ ಕೆಲಸ ಮಾಡಬೇಕು ಹೇಳಿ. 7-8 ದಿನ ಹೋಯಿತು. ಯಾರು ಅಂದರೆ ಅಲ್ಲಿರುವ ರಶ್, ಅಲ್ಲಿರುವ ಬಾಂಬೆಲಿರುವ ಕ್ರೌಡು ಮತ್ತು ಅಲ್ಲಿರುವ ಶೆಡ್ಯೂಲಿಗೆ ಯಾರಿಗೂ ಟೈಮ್ ಇರಲಿಲ್ಲ. ಡೈರೆಕ್ಟರ್ ಸಾಹೇಬರು ಬ್ಯುಸಿ ಇದ್ದರು, ಬೇರೆ ಸೀನಿಯರ್ ಕೆಲವೆಲ್ಲ ಅಡ್ಮಿನಿಸ್ಟ್ರೇಟರ್ಸು ಬ್ಯುಸಿ ಇದ್ದರು. ನಾನು ಹೇಳೋದು ಆ ದಿನಗಳದ್ದು ಯೋಚನೆ ಮಾಡಿ, 9ನೇ ದಿನಕ್ಕೆ ಏನೋ ಒಂದು ಆಕ್ಸಿಡೆಂಟಲ್ ಆಗಿ ಒಬ್ಬರು ನನ್ನನ್ನು ಕರೆದು ಮಾತನಾಡಿಸಿದರು. CV ನೋಡಿ ಹೇಳಿದರು, ನೀನು ಏನು ಮಾಡ್ತಾ ಇದೆಯಪ್ಪ, ಇಷ್ಟು ದಿನ ಇಲ್ಲಿ ಓಡಾಡ್ತಾ ಇದ್ದಿ. ನಾನು ಹೇಳಿದೆ, ಸರ್ ನನಗೆ ಆಂಕಾಲಜಿ ಮಾಡಬೇಕು ಸರ್, ತುಂಬ ಇಂಟ್ರೆಸ್ಟ್ ಉಂಟು, ಅದಕ್ಕೆ ಅವಕಾಶ ಕೊಡಿ ಹೇಳಿ ಅವರಿಗೊಂದು ರಿಕ್ವೆಸ್ಟ್ ಮಾಡಿದೆ. ಅವ್ರು ನನ್ನ CV ಓದಿ, ನೀನು ಇವತ್ತು ಜಾಯಿನ್ ಆಗ್ತೀಯ ನಾಳೆ ಜಾಯಿನ್ ಆಗ್ತೀಯ ಕೇಳಿದರು. ನಾನು ಹೇಳಿದೆ, ಸರ್ ನನ್ನ ಹತ್ರ 2 ಬಟ್ಟೆ ಇಟ್ಕೊಂಡು ನಾನು ಮುಂಬೈ ಬಂದಿದ್ದೇನೆ, ನನ್ನ ಹತ್ರ ಆ್ಯಕ್ಚುಲಿ ನಾನು ಮನೆಗೆ ಹೋಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಹೇಳಿದ್ದಕ್ಕೆ, ಯಾಕೆ ಬೇಕಾಗತ್ತೆ ಬಟ್ಟೆ, ಹೆಂಗೂ OTಯಲ್ಲಿ ಇರ್ತಿ, ಏನು ಬೇರೆ ಕೆಲಸ ಇರೋದಿಲ್ಲ, ಹೊರಗೆ ಹೋಗೋಕ್ಕೆ ನಿಮ್ಮನ್ನು ಬಿಡುವುದಿಲ್ಲ, ನಿನಗೆ ಯಾಕೆ ಬಟ್ಟೆ ಬೇಕು, OT ಬಟ್ಟೆಯಲ್ಲಿ ಜೀವನ ಮಾಡುವ ಹೇಳಿದರು. ಸೊ ನಾಳೆ ಜಾಯಿನ್ ಆಗೋ ಹೇಳಿದರು. ನನ್ನ ಜರ್ನಿ ಶುರುವಾದದ್ದು ಮೊದಲನೇ ದಿನ ನಾನು ಯೋಚನೆ ಮಾಡುವಾಗ ನಾನು ಹೇಳೋದು, ಆ 2 ಬಟ್ಟೆ ಇಟ್ಕೊಂಡು ನಾನು ಮುಂಬೈಗೆ ಹೋದವನು, ಆಂಕಾಲಜಿ ಟ್ರೈನಿಂಗಿಗೆ ಸರ್ಟಿಫಿಕೇಟ್ ಇಲ್ಲದೆ, ಡಿಗ್ರಿ ಇಲ್ಲದೆ. ಅವ್ರು ನನಗೇನು ಹೇಳಿದರು, ನೀನು ಬೈ ಚಾನ್ಸ್ ಪಾಸ್ ಆದರೆ, ಅದಾದಮೇಲೆ ಅದರಲ್ಲಿರುವಂಥ ಮೆರಿಟ್ ಇದ್ದರೆ ನಿನ್ನನ್ನು ಡೆಫಿನೆಟ್ಲಿ ಪ್ರೋಗ್ರಾಮಿಗೆ ಇನ್ಕ್ಲೂಡ್ ಮಾಡ್ತೇವೆ, ಆವಾಗ ಅದು ಮೆರಿಟ್ ಬೇಸ್ ಸಿಲೆಕ್ಷನ್ ಇರುತ್ತೆ, ಅಷ್ಟವರೆಗೆ ಅಡ್ಡಾಡ್ತಾ ಇರಲಿ, ಇಂಟ್ರೆಸ್ಟ್ ಉಂಟಲ್ಲಿ. ನಾನು 3 ತಿಂಗಳು ಅಡ್ಡಾಡಿದ್ದೇನೆ ಅಲ್ಲಿ ಕೆಲಸ ಮಾಡ್ಕೊಂಡು, ಫ್ರೀ ಕೆಲಸ ಮಾಡ್ಕೊಂಡು, ಜಸ್ಟ್ ಇಂಟ್ರೆಸ್ಟಲ್ಲಿ ಕುತೂಹಲದಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಹೋಗೋದು, ಸ್ಟಡಿ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಇದು ಮಾಡ್ತಿದ್ದೆ. ಸೊ ನನ್ನ ಒಂದು ಅಭಿಪ್ರಾಯ ಎಲ್ಲರಿಗೆ, ಯಾಕಂತ ಹೇಳಿದರೆ ಇವತ್ತಿಗೆ ಕರಿಯರ್ ಚಾಯ್ಸ್ ಭಾರಿ ತುಂಬ ದೊಡ್ಡ ಡಿಫಿಕಲ್ಟಿ ಆಗೋಗಿದೆ. ಸೊ ನೀವು ಕೇಳಿದ ಪ್ರಶ್ನೆಗೆ ಒಂದು ಅಂತರಾತ್ಮದಲ್ಲಿರುವಂಥ ಒಂದು ಧ್ವನಿ ಇರುತ್ತೆ. ಆ ಧ್ವನಿಯನ್ನು ಕೇಳಿಕೊಂಡ್ರೆ, ಆ ಧ್ವನಿದ ಆಲ್ರೆಡಿ ನಿಮ್ಮ ಜೀವನದ ಉತ್ತರ ಅದರಲ್ಲಿ ಉಂಟು, ಆಲ್ರೆಡಿ ಉಂಟು ಅದರಲ್ಲಿ. ಆ ಉತ್ತರವನ್ನು ನೀವು ಕೇಳಕ್ಕೆ ಶುರು ಮಾಡಿದರೆ ಸಾಕು, ಅದು ನಿಮಗೆ ದಾರಿ ತೋರಿಸ್ತಾ ಹೋಗುತ್ತೆ. ನಾನು ನಮ್ಮ ಪೇಷಂಟ್ಗಳಿಗೆ ಹೇಳ್ತೇನೆ, ಈಗ ನಾನು ಇವತ್ತಿಗೆ ಇಲ್ಲಿಂದ ನನ್ನ ಮನೆಯಿಂದ ನಿಮ್ಯಾನ್ಸಿಗೆ ಬರುವಾಗ, ನನಗೆ ಮನೆಯಲ್ಲಿ ನನ್ನ ಗಾಡಿಯಲ್ಲಿ ಕೂತಿರುವಾಗ ನನಗೆ ನಿಮ್ಯಾನ್ಸ್ ಕಾಣುವುದಿಲ್ಲ. ನನಗೆ ಮಾತ್ರ ಎದುರಿನ ಒಂದು ಸಿಗ್ನಲ್ ಕಂಡಿತ್ತು, ಅದಾದಮೇಲೆ ಒಂದು ಫ್ಲೈಓವರ್ ಕಂಡಿತ್ತು, ಅದಾದಮೇಲೆ ಯಾಕೆ ನಮ್ಮೆಲ್ಲರ ಆಸೆಯನ್ನು ನನಗೆ ಮನೆಯಲ್ಲಿ ಕೂತು ನಿಮ್ಯಾನ್ಸ್ ಕಾಣಬೇಕು ಹೇಳಿ. ಇವತ್ತು ಅದು ಆಗುವುದಿಲ್ಲ. ಈ ಕರಿಯರ್ ಚಾಯ್ಸು ಹಾಗೇನೆ, ಆ ಒಂದು ಹೆಜ್ಜೆ ಇಡುವುದು ಮುಖ್ಯ. ಆ ಒಂದು ಹೆಜ್ಜೆ ಇಡುವಾಗ ಅದರಲ್ಲಿ ಇನ್ನೊಂದು 2ನೇ ಹೆಜ್ಜೆದು ಉತ್ತರ ಸಿಗತ್ತೆ. ಸೊ ಈ ಅಂತರಾತ್ಮದ ಒಂದು ಧ್ವನಿ, ಈ ಅಂತರಾತ್ಮದ ಮಾತಲ್ಲಿ ಆ ಧ್ವನಿ ಪೆಟ್ಟಿಗೆ ಆವಿಷ್ಕಾರ ಕೂಡ ಆಯಿತು. ಅದು ಆ ದಿನಕ್ಕೆ ಹೇಗಾಯಿತು ಅದು ಕೂಡ ಒಂದು ದೊಡ್ಡ ಕತೆ. ಬಟ್ ನಿಮ್ಮ ಉತ್ತರಕ್ಕೆ ಇನ್ಸ್ಪೈರಿಂಗ್ ಆ್ಯಕ್ಚುಲಿ. ಯು ಶುಡ್ ಆಲ್ವೇಸ್ ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್ ಅನ್ನೋದು, ದಟ್ಸ್ ಒನ್ ಲೈನ್. ಆ್ಯಂಡ್ ನಮ್ಮ ಕಡೆ ಒಂದು ಮಾತಿದೆ, ನೀವು ಆಗಲೇ ಹೇಳಿದ ಕತೆಗೆ, ಈ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೂ ಹೋದವನು ಹೊಟ್ಟೆ ತುಂಬಿಸ್ಕೊಳ್ತಾನೆ ಇದ್ದಂತೆ, ಗುರಿ ಇದ್ದವನು ಗುರಿ ಮುಟ್ತಾ ಹೋದಂತೆ ಅನ್ನೋದು ಅದು ನಿಮ್ಮ ಮಾತಿಂದ ಗೊತ್ತಾಯಿತು. ಅದ್ರ ಜೊತೆಗೆ ನಮ್ಮ ರಿಪಬ್ಲಿಕ್ ಕನ್ನಡದ ಟ್ಯಾಗ್ ಲೈನೇ ಇದು ನಿಮ್ಮ ಧ್ವನಿ ಅಂತ. ಆ ಧ್ವನಿ ಎಷ್ಟು ಮುಖ್ಯ ಅನ್ನೋದನ್ನು ಆರಂಭದಲ್ಲೂ ಕೂಡ ನಾನು ಹೇಳಿದೆ. ಆ ಧ್ವನಿಯ ಆವಿಷ್ಕಾರ, ಅದೇ ಓಂ ಅನ್ನುವಂಥ ಈ ಪ್ರಾಸ್ಟೆಸಿಸ್, ಅದು ಇಡೀ ವಿಶ್ವದಾದ್ಯಂತ ಇವತ್ತು ಬಹಳ ಫೇಮಸ್ ಆಗಿದೆ. ಜೊತೆಗೆ ಇಷ್ಟು ಅಫೋರ್ಡೇಬಲ ಅನ್ನೋ ಪ್ರಶ್ನೆ ಕೇಳುವಂತಾಗಿದೆ. ಯಾಕಂದರೆ ಒಂದು ಈಗ ಐ ಥಿಂಕ್ 60-75,000 ಫಾರ್ ದ ಸೇಮ್ ಡಿವೈಸ್ ಇನ್ ಅದರ್ ಕಂಟ್ರೀಸ್. ಬಟ್ ಇಲ್ಲಿ ನೀವು 50 ರೂಪಾಯಿಗೆ ಆ ಡಿವೈಸನ್ನು ಕೊಡ್ತಾ ಇದ್ದೀರಿ. ಆ್ಯಂಡ್ 50 ರೂಪಾಯಿಗೆ ಒಬ್ಬ ವಾಯ್ಸ್ ಬರದೇ ಇರೋನು ಮಾತಾಡೋಕ್ಕೆ ಸಾಧ್ಯ, ಕಾನ್ವರ್ಸೇಷನ್ ಮಾಡೋಕ್ಕೆ ಸಾಧ್ಯ, ಅವನು ಒಳಗಡೆ ಇರುವಂಥ ಇನ್ನೂ ವಾಯ್ಸನ್ನು ಹೊರಗಡೆ ಹೇಳೋದಕ್ಕೆ ಸಾಧ್ಯ ಅಂತಂದರೆ ಆ ಸ್ಟಾರ್ಟ್ ಹೇಗಾಯಿತು, ಆ ಆರಂಭ ಯಾಕಾಯಿತು, ಜೊತೆಗೆ ವಾಟ್ ಇನ್ಸ್ಪೈರ್ಡ್ ಯು? ಆ್ಯಕ್ಚುಲಿ ಈ ಘಟನೆಯ ಬಗ್ಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ನಮಗೆ, ಅವನು ತಂಬಾಕು ಸೇವನೆ ಮಾಡೋದ್ರಿಂದ ಅವನಿಗೆ ಕ್ಯಾನ್ಸರ್ ಬಂದಿತ್ತು. ಅವನ ಧ್ವನಿ ಪೆಟ್ಟಿಗೆಯನ್ನು ನಾವು ತೆಗೆದಿದ್ದೆವು. ಅಂದರೆ ಒಂದ್ಸತಿ, ಈಗ ನೀವೆಲ್ಲ ಇಫ್ ಯು ಆಲ್ ಸಿಟ್ಟಿಂಗ್ ಯರ್, ಜಸ್ಟ್ ಇಮ್ಯಾಜಿನ್, ನಿಮ್ಮ ಪಕ್ಕದಲ್ಲಿರುವ ನಿಮ್ಮ ಕಲೀಗಿಗೆ ನಿಮಗೆ ಮಾತನಾಡೋಕೆ ಆಗಲಿಲ್ಲದಿದ್ದರೆ ನಿಮಗೆ ಎಷ್ಟು ಕಷ್ಟ ಆಗ್ಬೋದು. ಇಮ್ಯಾಜಿನ್ ದಟ್ ಫೀಲಿಂಗ್. ಈಗ ನೀವು ಹೇಳಿದಿರಿ ರಿಪಬ್ಲಿಕ್ ಟಿವಿದು ನಿಮ್ಮ ಧ್ವನಿ ಇದ್ದಿದ್ರೆ,
ಇಮ್ಯಾಜಿನ್ ಜಸ್ಟ್ ದ ಥಾಟ್ ದಟ್ ನನ್ನ ಪರ್ಸನ್ ನೆಕ್ಸ್ಟ್ ಸಿಟ್ಟಿಂಗ್ ಟು ಮೀ, ಅವರ ಪಕ್ಕದಲ್ಲಿರೋರಿಗೆ ನಮಗೆ ಮಾತನಾಡೋಕ್ಕಾಗಲಿಲ್ಲ, ಹಲೋ ಹೇಳೋಕ್ಕಾಗೋದಿಲ್ಲ ಹೇಳಿದರೆ ಎಷ್ಟು ಕಷ್ಟ ಅನಿಸಿದ್ವಿ, ಎಷ್ಟು ಫ್ರಸ್ಟ್ರೇಷನ್ ಅನಿಸಿರ್ಬೋದು. ಈ ಧ್ವನಿಪೆಟ್ಟಿಗೆಯಿಂದ ಕ್ಯಾನ್ಸರ್ ಇರುವ ಪೇಷಂಟ್ಸ್ಗಳು ಧ್ವನಿಪೆಟ್ಟಿಗೆಯನ್ನು ತೆಗೆದಾದ ಮೇಲೆ ಅವರಿಗೆ ಮಾತನಾಡುವ ಶಕ್ತಿ ಹೋಗಿರುತ್ತೆ. ಆ ಫ್ರಸ್ಟ್ರೇಷನ್ ಏನು ಹೇಳಿದರೆ, ಆ ಸೆಕ್ಯೂರಿಟಿ ಗಾರ್ಡ್ ನನ್ನ ಎದುರಿಗೆ ಬಂದು ನನಗೆ ನೆನ್ಪುಂಟು 2013 ನನಗೆ ಬಂದು ಎದುರಲ್ಲಿ ಕೂತು ನನಗೆ ಹೇಳಿದ್ದ, ಸರ್ ಇವತ್ತಿಗೆ ನಿಮ್ಮ ಸರ್ಜರಿಯ ಕಾರಣ ನನ್ನ ಧ್ವನಿ ಹೋಯಿತು, ನನ್ನ ಕೆಲಸನೂ ಹೋಯಿತು. ಈ ಕಾರಣದಿಂದಾಗಿ ನನಗಿನ್ನೂ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ಹೇಳಿ ಅವರ ರಿಲೇಟಿವ್ಸ್ಗಳು ಹೇಳಿ ಅವನೊಂದು ಬರೆದು ಒಂದು ನೋಟ್ ಕಳಿಸಿದ ನನಗೆ. ಆ ದಿನ ನನ್ನ ಪಾರ್ಟ್ನರ್ ಶಶಾಂಕ್ ಅವರು ನನ್ನ ಕಲೀಗ್, ನನ್ನ ಫ್ರೆಂಡು ಇದ್ದರು, ಸಿಲಿಕಾನ್ ಎಕ್ಸ್ಪರ್ಟ್ ಇದ್ದರು. ಆ ದಿನ ಏನೋ ಕೋಇನ್ಸಿಡೆನ್ಸ್ ಹೇಳ್ತೇವಲ್ಲ, ನೆಕ್ಸ್ಟ್ ಅವ್ನು ಬಂದಿದ್ದ ಮೀಟ್ ಆಗೋಕ್ಕೆ. ಏನೋ ಮಾತನಾಡ್ತಾ ಇರುವಾಗ ನಾನು ಹೇಳಿದೆ, ಈ ಪೇಷಂಟ್ಸ್ಗಳಂಥವರಿಗೆ ನಾವು ಏನಾದರೆ ಬೈಕಥಾನ್ ಮ್ಯಾರಥಾನ್ ಏನೋ ಮಾಡಿ ಫಂಡ್ ರೇಸ್ ಮಾಡಬೇಕು, ಹೆಲ್ಪ್ ಆಗುತ್ತೆ ಹೇಳಿರುವಂಥ ಯೋಚನೆಯಲ್ಲಿ ಅವರಿಗೆ ಮಾತನಾಡಿದೆ. ಅದಕ್ಕೆ ಅವನು ಹೇಳಿದ, ವಿಶಾಲ್ ವೈ ಡೋಂಟ್ ನೀನೇ ಒಂದು ಇನ್ವೆಂಟ್ ಯಾಕೆ ಮಾಡೋದಿಲ್ಲ ಹೇಳಿದ. ನಾನು ಹೇಳಿದೆ, ನನ್ನ ಹತ್ರ ಟೆಕ್ನಿಕಲ್ ಐಡಿಯಾಸ್ ಎಲ್ಲ ಉಂಟು, ಬಟ್ ಇಷ್ಟವರೆಗೆ ಆವಿಷ್ಕಾರ ಬಗ್ಗೆ ಯೋಚನೆ ಮಾಡಿಲ್ಲ. ಆ್ಯಂಡ್ ನೀವು ಯೋಚನೆ ಮಾಡಿ 2013-14 ಟೈಮಲ್ಲಿ ಆವಿಷ್ಕಾರ ಹೇಳಿದರೆ ಇಂಡಿಯಾದಲ್ಲಿ ಅಷ್ಟೇನು ದೊಡ್ಡದು ಬಸ್ ಇರಲಿಲ್ಲ. ಜಸ್ಟ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಆವಾಗ, ಮೇಕ್ ಇನ್ ಇಂಡಿಯಾ ಅಂಥದ್ದು ಡಿಸ್ಕಷನ್ಸ್ ಬಗ್ಗೆ. ಆ ಟೈಮಲ್ಲಿ ಶಶಾಂಕ್ ಅವರು ನನಗೇನು ಹೇಳಿದರು, ನಾನು ನಿನಗೆ ಸಪೋರ್ಟ್ ಮಾಡ್ತೇನೆ, ನನಗೆ ಸಿಲಿಕಾನ್ ಎಕ್ಸ್ಪರ್ಟೈಸ್, ನೀನು ನನಗೆ ಟೆಕ್ನಿಕ್ಸ್ ಕೊಡೋದ್ರದ್ದು ಹೇಳಿ. ನನ್ನ ಉದ್ದೇಶ ಇದ್ದದ್ದು, ಈಗ ನೀವು ಯೋಚನೆ ಮಾಡಿ, ಈ ಹಾಲಲ್ಲಿ ಲೆಫ್ಟ್ ಸೈಡಲ್ಲಿ ಇರುವ ಜನರಿಗೆ ನಾನು ಹೇಳ್ತೀನಿ, ನಿಮಗೆ ನಾನು ಧ್ವನಿ ಕೊಡ್ತೀನಿ, ರೈಟ್ ಸೈಡ್ ಅವರಿಗೆ ನಿಮಗೆ ಧ್ವನಿ ಕೊಡುವುದಿಲ್ಲ ಹೇಳಿ, ಯಾಕಂದರೆ ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ದುಡ್ಡು ಉಂಟು ಹೇಳಿ. ಇದು ಭಗವಂತ ಮಾಡಿಲ್ಲ. ಭಗವಂತ ನಾವೆಲ್ಲರೂ ಹುಟ್ಟಿರುವಾಗ ಒಂದೇ ಸಮಾನವಾಗಿ ಅವನು ಒಂದು ಧ್ವನಿಗೆ ಅವನೊಂದು ಒಂದು ಅವಕಾಶ ಕೊಟ್ಟಿದ್ದಾನೆ, ನಮಗೆ ಆ ಧ್ವನಿ ಪೆಟ್ಟಿಗೆ ಕೊಟ್ಟಿದ್ದಾನೆ. ಬಟ್ ಇವತ್ತಿಗೆ ವರ್ಲ್ಡಲ್ಲಿ ಏನಾಗಿತ್ತು, ಕ್ಯಾನ್ಸರ್ ಬಿಸ್ನೆಸ್ ಏರಿಯಾದಲ್ಲಿ, ಈ ಮೆಡಿಕಲ್ ಡಿವೈಸ್ ಏರಿಯಾದಲ್ಲಿ 2 ಪೇಟೆಂಟ್ ಇತ್ತು. ಒಂದು USA ಇಂದ, ಇನ್ನೊಂದು ಯುರೋಪಿಂದ. ಇದು 2 ಮಾರ್ಕೆಟ್ ಕಂಟ್ರೋಲ್ ಮಾಡ್ತಾಯಿತ್ತು ವರ್ಲ್ಡನ್ನು. ಈ ಆವಿಷ್ಕಾರವನ್ನು ಮಾಡೋಕ್ಕೆ ಹೋಗುವಾಗ ಎಲ್ಲರೂ ಹೇಳಿದರು, ನಿನಗೆ ಇವರು 2 ಬಿಡುವುದಿಲ್ಲ, ತುಂಬ ಅಪೋಸಿಷನ್ ಇರುತ್ತೆ, ಲೀಗಲು ತುಂಬ ಹರ್ಡಲ್ ಇರುತ್ತೆ, ಮತ್ತು ಇದರ ಖರ್ಚು ತುಂಬ ಆಗತ್ತೆ ಹೇಳಿ. ಸೊ ನಾನು ಆವಾಗ ಶಶಾಂಕ್ ಹತ್ರ ಹೇಳ್ತಾ ಇದ್ದೆ, ಟೆಕ್ನಿಕಲಿ ಸತ್ಯವಾಗಿ ಇದು ಮಾಡೋಕ್ಕಾಗತ್ತೆ, ಸುಮ್ಮನೆ ಇದರದ್ದು ಕತೆ ಕೇಳುವಾಗ ಎಲ್ಲರೂ ಹೇಳ್ತಾರೆ ವರ್ಲ್ಡಲ್ಲಿ 2 ಉಂಟು, ಇಷ್ಟವರೆಗೆ ಅಂಥದ್ದು ಇದ್ದಿದ್ರೆ ಎಲ್ಲ ಎಷ್ಟೋ ಜನ ಮಾಡ್ತಿದ್ರು. ವರ್ಲ್ಡಲ್ಲಿ 2 ಇರುವಾಗ ನಾವು 3ನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇವೆ, ಅದು ಕೂಡ ಇಂಡಿಯಾದಿಂದ, ಆ್ಯಂಡ್ ಅದು ಕೂಡ ವಿದೌಟ್ ರಿಸೋರ್ಸಸ್. ನಾವು ಹೇಗೆ ಮಾಡ್ತೀವಿ ಹೇಳಿ. ಬಟ್ ಆ ಲಾಸ್ಟ್ 2 ವರ್ಷ ಅಂದರೆ 2015 ಎಂಡಲ್ಲಿ ನಂದು ಕಂಪ್ಲೀಟ್ ಆಯ್ತು, ನವೆಂಬರಲ್ಲಿ ಆ ವರ್ಕ್. ಆ 2 ವರ್ಷದ ಎಂಟೈರ್ ಸಪೋರ್ಟು, ಆ ಎಂಟೈರ್ ಇಕೋಸಿಸ್ಟಮ್ ಅದು ಹೇಗಾಯಿತು, ಹೇಗೆ ಜನ ಬಂದು ಅಲ್ಲಿ ಹೆಲ್ಪ್ ಮಾಡಿದರು, ಸಪೋರ್ಟ್ ಕೊಟ್ಟರು, ಅದಕ್ಕೆ ಮುಖ್ಯವಾದಂಥ ಪ್ರೇರಣೆ ಬಂದದ್ದು ನಮ್ಮ ಪೇಷಂಟ್ಸ್ಗಳಿಂದ. ಯಾಕಂದರೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಇವತ್ತಿಗೂ ಕೂಡ ವರ್ಲ್ಡ್ ಓವರ್ ಆಲ್ಮೋಸ್ಟ್ 144 ಕಂಟ್ರೀಸಲ್ಲಿ ಇದರ ನೀಡುಂಟು. ಸೊ ನಾನು ಆವಿಷ್ಕಾರ ಮಾಡಿದ ಮೊದಲನೇ ದಿನ ಒಂದು ಆ ಪೇಷಂಟಿಗೆ ಹಾಕಿದಾಗ ಅವನು ನನಗೆ ಮೊದಲನೇ ಹೇಳಿದ ಮಾತು ಓಂ ಮಂಜುನಾಥ. ಆ ಮಾತನಾಡುವಾಗ ನನಗೆ ಸಿಕ್ಕಿದ ಆ ಪ್ರೂಫ್ನ ಖುಷಿಯಲ್ಲಿ ನಾನು ಅದರ ಹೆಸರು ಓಂ ಇಟ್ಟದ್ದು. ಬಟ್ ಆ ಖುಷಿ ಕೇಳಿ, ಯಾಕಂದರೆ ನನ್ನ ಮೆಷಿನ್ ಸಕ್ಸಸ್ಫುಲ್ ಆಯಿತು ಹೇಳಿ, ಅದಾದ ಮೇಲೆ ನನಗೆ ಕೋರ್ಟ್ ಕೇಸಸ್ ಬಂತು USA ಇಂದ, ಯುರೋಪಿಂದ, ಅದನ್ನು ಎಲ್ಲ ಗೆದ್ದೆ. US ಪೇಟೆಂಟ್ ಸಿಕ್ಕಿತ್ತು, ಯುರೋಪ್ ಪೇಟೆಂಟ್ ಸಿಕ್ಕಿತ್ತು, ಆ್ಯಂಡ್ ವರ್ಲ್ಡ್ ಇದು 3rd ಇನ್ವೆಂಟರ್ ಆದೆ. ಹಾರ್ವರ್ಡಲ್ಲಿ ಟೀಚರ್ ಆದೆ, ಸ್ಟ್ಯಾನ್ಫರ್ಡಲ್ಲಿ ಕಲಿಸೋಕ್ಕೆ ಶುರು ಮಾಡಿದೆ, ಜಾನ್ ಹಾಪ್ಕಿನ್ಸಲ್ಲಿ ಕಲಿಸೋಕ್ಕೆ ಶುರು ಮಾಡಿದೆ, ಲಂಡನಲ್ಲಿ ಕಲಿಸೋಕ್ಕೆ ಶುರು ಮಾಡಿದೆ, ಕೇಂಬ್ರಿಡ್ಜಲ್ಲಿ ಕಲಿಸೋಕ್ಕೆ ಶುರು ಮಾಡಿದೆ. ಡಿಗ್ರಿ ಅಂತೂ ಇರಲಿಲ್ಲ, ಬಟ್ ಅವರೇ ಬಂದು ಡಿಗ್ರಿ ಕೊಟ್ಟರು. ನಾನು ಯೋಚನೆ ಮಾಡುವಾಗ ಇವಾಗ, ಅಂದರೆ ನಾನು ಒಂದು ಸಮಯದಲ್ಲಿ ನಾನು ಯೋಚನೆ ಮಾಡಿದ್ದೆ ದಟ್ ನಾನು ಹೋಗಿ ಅಬ್ರಾಡ್ ಕಲಿಬೇಕು ಹೇಳಿ. ಬಟ್ ನಾವು ಆವಾಗ ಸ್ಕಾಲರ್ಶಿಪ್ಪಲ್ಲಿ ಸಿಗಲಿಲ್ಲ ಹೇಳಿ ಬಿಟ್ಟುಬಿಟ್ಟಿದ್ದೆ. ನನಗೆ ಭಗವಂತ ಒಂದು ಅವಕಾಶ ಹೇಗೆ ಮಾಡಿಕೊಟ್ಟು ಹೇಳಿದರೆ, ಅವರೇ ಬಂದು ಅವರು ಡಿಗ್ರಿ ನನಗೆ ಕೊಟ್ಟು ಹೋದರು. ಇವತ್ತಿಗೆ ಆ ಆನರರಿ ಡಿಗ್ರಿ ಇಟ್ಕೊಂಡು ನಾನು ಯೋಚನೆ ಮಾಡುವಾಗ ತುಂಬ ಹೆಮ್ಮೆ ಪಡ್ತೇನೆ ದಟ್ ನಮ್ಮ ಪ್ರತಿಫಲ ಮತ್ತು ನಮ್ಮ ಶ್ರಮ ಒಂದು ಕರೆಕ್ಟ್ ಶ್ರದ್ಧಾವಂತವಾಗಿ ಒಂದು ಉದ್ದೇಶ ಇಟ್ಕೊಂಡು ಹೋದರೆ ಅದಕ್ಕೆ ತಕ್ಕ ನಮಗೆ ಗುರಿ ಸಿಗತ್ತೆ ಹೇಳಿ. ನಿಜ, ವೆನ್ ಇಂಟೆನ್ಷನ್ಸ್ ಆರ್ ಪ್ಯೂರ್, ದೇವರೇ ಆ ದಾರಿಲಿ ಕರ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಐ ಥಿಂಕ್ ಯು ಹ್ಯಾವ್ ವರ್ಕ್ ವಿತ್ PM ಕಾನ್ಸುಲೇಟಲ್ಲಿ ಅಡ್ವೈಸರ್, WHO-ನಲ್ಲಿ ಯು ಆರ್ ಅಡ್ವೈಸರ್, ಆ್ಯಂಡ್ ನವ್ ಯು ಆರ್ ರನ್ನಿಂಗ್ ಟೊಬ್ಯಾಕೊ ಫ್ರೀ ಕರ್ನಾಟಕ ಮಾಡಬೇಕು ಅನ್ನೋದು ನಿಮ್ಮ ಗುರಿ. ಇದು ಯಾಕೆ ಈ ಕಾನ್ಸೆಪ್ಟ್ ಜೊತೆಲಿ ಇತ್ತೀಚಿನ ಐ ಥಿಂಕ್ ತುಂಬ ಯಂಗ್ಸ್ಟರ್ಸೇ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ರೀತಿಯಲ್ಲಿ ಟ್ರೆಂಡ್ ಆಗ್ತಾ ಇದೆ. ನಮ್ಮ ರಿಯಲ್ ಹೀರೋನ ಸೆಲೆಬ್ರೇಟ್ ಮಾಡೋ ಬದಲು ಹೀರೋಯಿಸಮ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ವಾಟ್ಸ್ ಯು ಟೇಕ್ ಆನ್ ದಿಸ್? ಮುಖ್ಯವಾಗಿ ಐ ಥಿಂಕ್ ಐ ವಿಲ್ ಗೋ ಟು ದ ಫಂಡಮೆಂಟಲ್ ಆಫ್ ಇಟ್. ಒಂದು ಆರೋಗ್ಯವಾದ ಸಮಾಜ ನಿರ್ಮಾಣ ಮಾಡಬೇಕಿದ್ದರೆ ಕಾಯಿಲೆ ಕಡಿಮೆ, ಆಸ್ಪತ್ರೆ ಕಡಿಮೆ, ಡಾಕ್ಟರ್ ಕಡಿಮೆ ಇರಬೇಕು.
ಅಂದರೆ ನನ್ನ ಡಿಪಾರ್ಟ್ಮೆಂಟ್ ಕ್ಲೋಸ್ ಆದರೆ ನಾನು ಸಕ್ಸಸ್ಫುಲ್, ನನ್ನ ಡಿಪಾರ್ಟ್ಮೆಂಟ್ ಬೆಳೀತಾ ಇದ್ದರೆ ತಪ್ಪು. ವೆರಿ ರೇರ್. ಐ ಥಿಂಕ್ ಯಾವ ಡಾಕ್ಟರ್ಸ್ ಕೂಡ ಈ ರೀತಿ ಹೇಳೋದಿಲ್ಲ, ಯಾಕಂದರೆ ಬಿಸ್ನೆಸ್ ರನ್ ಆಗಬೇಕು ಅಂತಂದರೆ ಮತ್ತಷ್ಟು ಪೇಷಂಟ್ಸ್ ಬರಬೇಕು ಅಂತ. ಸೊ ನನ್ನ ಚಾಲೆಂಜ್ ಇರೋದು, ನಾನು ನನ್ನ ಡಿಪಾರ್ಟ್ಮೆಂಟ್ ಇನ್ನು ಯಾವಾಗ ಕ್ಲೋಸ್ ಮಾಡ್ತೇನೆ, ನನ್ನ ಹತ್ರ ಒ ಪಿ ಡಿ ಇರುವುದಿಲ್ಲ, ನನ್ನ ಧ್ವನಿಪೆಟ್ಟಿಗೆ ಯಾರಿಗೂ ಬೇಕಾಗಿರುವುದಿಲ್ಲ, ಆ ದಿನ ನಾನು ಸಕ್ಸಸ್ಫುಲ್. ನಾನು ಮಾತನಾಡ್ತಾ ಹೋದರೆ ಅದರ ಬಗ್ಗೆ ಆವಾಗ ಅದು ರಿಯಲ್ ಸಕ್ಸಸ್ ಅಲ್ಲ. ಯಾಕಂದರೆ ಈ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್, ಒಂದು ಡಿಪಾರ್ಟ್ಮೆಂಟ್ ಅಂದರೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಹೇಳೋದು ನಾನು. ಅದೇ ರೀತಿಯಲ್ಲಿ ಜಯದೇವ ಹಾಸ್ಪಿಟಲ್ ತೊಗೊಳ್ಳಿ, ಕಿಡ್ವಾಯಿ ತೊಗೊಳ್ಳಿ, ಮತ್ತು ಸಂಜಯ್ ಗಾಂಧಿ ಹಾಸ್ಪಿಟಲ್ ತೊಗೊಳ್ಳಿ, ಒಂದು 3 ವಿಜಯಲಕ್ಷ್ಮಿ ಮೇಡಮು ಮಾತನಾಡಿದರು. ಈ 3-4 ಆಸ್ಪತ್ರೆಗಳನ್ನು ಒಂದು ತಂಬಾಕು ನಿಯಂತ್ರಣ ಪೂರ್ತಿ ಮಾಡಿದರೆ ಈ 3 ಆಸ್ಪತ್ರೆಗಳ 50% ಕೆಲಸ ಕಡಿಮೆ ಆಗೋಗುತ್ತೆ ಅಟ್ಲೀಸ್ಟ್, ನನ್ನ ಅಭಿಪ್ರಾಯದಲ್ಲಿ. ಸೊ ಆ ಗುರಿ ಇಟ್ಕೊಂಡು ಇವತ್ತಿಗೆ ನಾವು ಆರೋಗ್ಯ ಇಲಾಖೆ ಜಗತ್ತಲ್ಲಿ ಎಲ್ಲ ಕಾಯಿಲೆಯ ಕೆಲಸ ಮಾಡ್ತಾ ಉಂಟು, ಆರೋಗ್ಯದ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಆರೋಗ್ಯ ಇಲಾಖೆಗಳು ಜಗತ್ತಲ್ಲಿ, ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ಗಳು ಕಾಯಿಲೆ ನೋಡ್ಕೊಳ್ತಾರೆ, ಆರೋಗ್ಯ ನೋಡ್ಕೊಳ್ತಾ ಇಲ್ಲ. ಇವತ್ತಿಗೆ ನಾನು ಆರೋಗ್ಯ ಬಗ್ಗೆ ಮಾತನಾಡಬೇಕಿದ್ದರೆ ಎಷ್ಟು ಡಿಪಾರ್ಟ್ಮೆಂಟ್ಗಳಿರುತ್ತೆ ಅದನ್ನು ಮಾಡೋಕ್ಕೆ, ಅದು ಮುಖ್ಯ. ಸೊ ಆ ಉದ್ದೇಶದಿಂದ ನನಗೆ ನಮ್ಮ ಹಲವಾರು ಗುರುಗಳು ಪ್ರೇರಣೆ ಕೊಟ್ಟು ನನಗೆ ಕೊಟ್ಟ ಉದ್ದೇಶದಿಂದ ನಾನು ನನ್ನ ಜೀವನದ ಗುರಿ ಏನು ಮಾಡಿದ್ದೇನೆ, ನಿಜವಾಗಿ ಒಂದು ಪರಿವರ್ತನೆ ಬರಬೇಕಿದ್ರೆ ಸಮಾಜದಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಅಂತೂ ಮುಚ್ಚಬೇಕು, ಮೊದಲನೇದು. ಮತ್ತು ಜಗತ್ತಿಗೆ ಅಡ್ವೈಸ್ ಕೊಡೋದು. ಮತ್ತು ಎರಡನೇದಾಗಿ ಆರೋಗ್ಯವಾದ ಸಮಾಜ ನಿರ್ಮಾಣವಾಗಬೇಕಿದ್ದರೆ, ಈಗ ಇವತ್ತಿಗೆ ನಾನು ತಾಂತ್ರಿಕ ಸಲಹೆಗಾರ ಸಮಿತಿಯಲ್ಲಿದ್ದೇನೆ, ಪ್ರಧಾನಮಂತ್ರಿದಾಗಲಿ ಅಥವಾ ಕರ್ನಾಟಕದಲ್ಲಿ ನಮ್ಮ ಆರೋಗ್ಯ ಸಚಿವರಿಗೆ ಆಗಲಿ ಅಥವಾ ಅಸೆಂಬ್ಲಿ ಕಮಿಟಿಗೆ ಆಗಲಿ ಸರ್ಕಾರಕ್ಕಾಗಲಿ ಕೊಡುವ ಅಡ್ವೈಸ್ಗಳಲ್ಲಿ ನಾನು ಮುಖ್ಯವಾಗಿ ಹೇಳುವ ಗುರಿ ಏನು, ನಮಗೆ ಕಾಯಿಲೆಗಳನ್ನು ಕಡಿಮೆ ಮಾಡಬೇಕಾಗತ್ತೆ, ಆಸ್ಪತ್ರೆಗಳನ್ನು ಕಡಿಮೆ ಮಾಡಬೇಕಾಗತ್ತೆ, ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡಬೇಕಾಗತ್ತೆ. ನಾವು ಇದೇ ರೀತಿಯಲ್ಲಿ ಕರ್ಕೊಂಡು ಹೋದರೆ ನೆಕ್ಸ್ಟ್ 10 ವರ್ಷದಲ್ಲಿ ಆಸ್ಪತ್ರೆಗಳು ಒಂದು ಲೈನಲ್ಲಿ 20 ಹೋಗುತ್ತೆ, ಒಂದು ಲೇನಲ್ಲಿ. ಸೊ ಅದು ಜಾಗ್ರತೆ ಮಾಡ್ಕೊಳ್ಳೋದು ಮುಖ್ಯ ಈಗ. ರೈಟ್. ಆಲ್ ರೈಟ್ ಸರ್, ಕೊನೆಯ ಪ್ರಶ್ನೆ. ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ, ಅದ್ರ ಜೊತೆಲಿ 13 ಪೇಟೆಂಟ್ ಹೊಂದಿದಂಥವರು. ಈಗ ಯಾವ ಇನ್ವೆನ್ಷನ್ಸ್ ನಡೀತಾ ಇದೆ ಅಥವಾ ಮುಂದಿನ ಇನ್ವೆನ್ಷನ್ಸ್ ಯಾವುದಾದ್ರೂ ಇದೆಯಾ, ಬಾಕಿ ಇದೆಯಾ ಯಾವುದಾದ್ರೂ ಮಾಡುವಂಥದ್ದು? ಯಾವ ರೀತಿ ಬದಲಾವಣೆ ತರಬೇಕು ಈ ವೈದ್ಯಕೀಯ ಸಿಸ್ಟಮಲ್ಲಿ ಅಂತ ಭಾವಿಸ್ತೀರಿ? ಮೊದಲಾಗಿರುವಂತಹ ಬದಲಾವಣೆ ನನ್ನ ಅಭಿಪ್ರಾಯದಲ್ಲಿ ರಿಪಬ್ಲಿಕ್ TV ಮೂಲಕ ನಾನು ಹೇಳಕ್ಕೆ ಒಂದು ಇಷ್ಟಪಡ್ತೇನೆ. ಇವತ್ತಿಗೆ ನಮ್ಮ ಮೆಡಿಕಲ್ ಫ್ರೆಟರ್ನಿಟಿ 3 Cಗಳ ಬಗ್ಗೆ ತುಂಬ ಕೆಟ್ಟ ಹೆಸರು ತಗೊಂಡಿದೆ. ಲ್ಯಾಕ್ ಆಫ್ ಕನ್ಸರ್ನ್, ಕಮರ್ಷಿಯಲೈಸೇಷನ್ ಆ್ಯಂಡ್ ಕಮೋಡಟೈಸೇಷನ್, ಈಗ ಪುವರ್ ಕಮ್ಯುನಿಕೇಷನ್. ಸೊ ಈ 3 Cಗಳು, ಕನ್ಸರ್ನ್, ಕಮ್ಯುನಿಕೇಷನ್ ಆ್ಯಂಡ್ ಕಮರ್ಷಿಯಲೈಸೇಷನ್, ಈ 3 Cಗಳ ಕಾರಣದಿಂದಾಗಿ ನಮ್ಮ ಮೆಡಿಕಲ್ ಫ್ರೆಟರ್ನಿಟಿಗೆ ತುಂಬ ಕೆಟ್ಟ ಹೆಸರು ಬಂದಿದೆ. ಹೌದು, ಜನರಿಗೆ ನಂಬಿಕೆ ಹೊಟ್ಟೋಗಿದೆ ಸಮಾಜಕ್ಕೆ ಮೆಡಿಕಲ್ ಫ್ರೆಟರ್ನಿಟಿ ಬಗ್ಗೆ. ಆ್ಯಂಡ್ ಇದು ಸತ್ಯವಲ್ಲ ಪೂರ್ತಿ. ಯಾಕಂತ ಹೇಳಿದರೆ ಆಗ್ತಾ ಉಂಟು, ಕರೆಕ್ಟ್, ಕಮರ್ಷಿಯಲೈಸೇಷನ್ ಆಗ್ತಾ ಉಂಟು. ಸಮ್ವೇರ್ ದೆರ್ ಇಸ್ ಜನರು ಹೇಳ್ತಾರೆ ಜೆನ್ಯೂನ್ ಕನ್ಸರ್ನ್ ಇಲ್ಲ, ಮೊದಲಂಗೆ ತುಂಬ ಕನ್ಸರ್ನ್ ತೋರಿಸದೆ ಕಮರ್ಷಿಯಲೈಸ್ ಆಗಿ ಕಂಪ್ಲೀಟಾಗಿ ನಾವು ಅದನ್ನು ಪುವರ್ ಕಮ್ಯುನಿಕೇಷನ್ ಇಲ್ಲದೆ, ಮಾತನಾಡದೆ, ಆ ಒಂದು ಹೀಲಿಂಗ್ ಟಚ್ ಇಲ್ಲದೆ, ಮೋರ್ ಟೆಕ್ನಾಲಜಿ ಡ್ರಿವನ್ ಸೊಸೈಟಿ ಮಾಡ್ತಾ ಇದ್ದೇವೆ ಹೇಳುವಂಥ ಒಂದು ಚಿಂತನೆ ಬಂದಿದೆ ಸಮಾಜದಲ್ಲಿ. ಆ ಭರವಸೆಯನ್ನು ವಾಪಸ್ ತಗೊಂಡು ಬರಬೇಕಿದ್ದರೆ ಅದು ಎಲ್ಲರ ವೈದ್ಯರ ಜವಾಬ್ದಾರಿ ಹೇಳಿ ಅನಿಸ್ತೇನೆ. ಅದು ಯುವಕ ಡಾಕ್ಟರ್ಗಳ ಇನ್ನೂ ಅದರಲ್ಲಿ ಜವಾಬ್ದಾರಿ ಪಾತ್ರ ಇನ್ನೂ ಅದರಲ್ಲಿ ಮುಖ್ಯ. ಪ್ಯಾರಾಮೆಡಿಕಲ್ ಆಗಲಿ, ಮೆಡಿಕಲ್ ಆಗಲಿ, ನಾನು ಎಲ್ಲರಿಗೂ ಒಟ್ಟಿಗೆ ಹೇಳ್ತಾ ಇದ್ದೇನೆ. ಅಂದರೆ ಐ ಆಮ್ ನಾಟ್ ಎಕ್ಸ್ಕ್ಲೂಡಿಂಗ್ ಓನ್ಲಿ ಡಾಕ್ಟರ್ಸ್ ಇದರಲ್ಲಿ, ಐ ಆಮ್ ಸೇಯಿಂಗ್ ಡಾಕ್ಟರ್ಸ್ ಆ್ಯಂಡ್ ಪ್ಯಾರಾಮೆಡಿಕಲ್ಸ್, ಆಲ್ ಇನ್ಕ್ಲೂಡಿಂಗ್ ನರ್ಸಸ್ ಆ್ಯಂಡ್ ಆಲ್ ಅಲೈಡ್ ಹೆಲ್ತ್ ಸೈನ್ಸಸ್. ಈ ರೆಸ್ಪಾನ್ಸಿಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕಂದರೆ ಅನ್ಲೆಸ್ ವಿ ಡೂ ದಿಸ್ ಇನ್ ದ ನೆಕ್ಸ್ಟ್ 10 years ದ ಸೊಸೈಟಿ ವಿಲ್ ಲೂಸ್ ಟ್ರಸ್ಟ್ ಇನ್ ಅ ಡಾಕ್ಟರ್. ಹೌದು, ಆ ನಂಬಿಕೆ ಹೊರಟೋಗ್ಬಿಡುತ್ತೆ. ಇವತ್ತಿಗೇ ಆ ಭಯ ಬಂದುಬಿಟ್ಟಿದೆ. ಇದಕ್ಕೆ ನನ್ನ ಒಂದು ಮೊದಲನೇದಾದಂಥ ಒಂದು ಯೋಚನೆ ಹೇಳಿದರೆ, ಮೊದಲು ಒಂದು ಗಾದೆ ಇತ್ತು, ವೈದ್ಯೋ ನಾರಾಯಣೋ ಹರಿ ಹೇಳಿ. ಅದನ್ನು ನಾನು ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ. ಈ ನೆಕ್ಸ್ಟ್ ಜನಾಂಗಕ್ಕೆ ಮತ್ತು ನೆಕ್ಸ್ಟ್ ದಿನಗಳಿಗೆ, ನೆಕ್ಸ್ಟ್ ಬರುವ ಪೀಳಿಗೆಗಳಿಗೆ ಇದು ರೋಗಿ ದೇವೋ ವೈದ್ಯೋ ನಾರಾಯಣೋ ಹರಿ ಹೇಳಿ ಓಕೆ ಹೇಳಿದರೆ ಓಕೆ, ಅಥವಾ ವೈದ್ಯೋ ನಾರಾಯಣೋ ಆ್ಯಂಡ್ ರೋಗಿ ಅಂದರೆ ವೈದ್ಯೋ ದೇವೋ ಆ್ಯಂಡ್ ರೋಗಿ ನಾರಾಯಣೋ ಹರಿ ಹೇಳಿದರೂ ಕರೆಕ್ಟ್ ಹೇಳಿ. ಯಾಕಂತ ಹೇಳಿದರೆ ಇವತ್ತಿಗೆ ನಾವು ಅಹಂಕಾರದ ಕಾರಣ ನಾವು ವೈದ್ಯೋ ನಾರಾಯಣೋ ಹರಿ ಹೇಳಿ ನಾವು ಮಾಡುವ ಕೆಲವು
ಕೆಲಸಗಳು ತಪ್ಪಾಗ್ತಾ ಇರ್ಬೋದು ಈ 3C ಕಾರಣ. ಇದನ್ನು ಕರೆಕ್ಷನ್ ಮಾಡಬೇಕಿದ್ರೆ ರೋಗಿ ನಾರಾಯಣ ಆಗಬೇಕು ಆ್ಯಂಡ್ ವೈದ್ಯ ದೇವ ಆಗ್ಬೋದು. ಆವಾಗ ಮಾತ್ರ ಈ ಸಮಾಜದ ಸಂತುಲನ ನಾವು ಮತ್ತೆ ನಂಬಿಕೆನೂ ವಾಪಸ್ ತರ್ಬೋದು ಹೇಳೋಕ್ಕೆ ಇಷ್ಟಪಡ್ತೇನೆ. ಆಲ್ ರೈಟ್ ಸರ್, ನಿಮ್ಮ ಇನ್ವೆನ್ಷನ್ಸ್ ಹೀಗೆ ಸಾಗಲಿ, ಅನೇಕ ಧ್ವನಿ ಇಲ್ಲದವರಿಗೆ ಬದಲಾವಣೆಯ ಧ್ವನಿಯಾಗಿ ಅಂತ ಹಾರೈಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಇನ್ವೆನ್ಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಆಗಮಿಸಿ. ರಿಯಲ್ ಹೀರೋ, ವಿ ಆರ್ ಸೆಲೆಬ್ರೇಟಿಂಗ್ ಯು, ವಿ ಆರ್ ಸೆಲೆಬ್ರೇಟಿಂಗ್ ಯುವರ್ ಸಕ್ಸಸ್ ಆ್ಯಂಡ್ ವಿ ಆರ್ ಸೆಲೆಬ್ರೇಟಿಂಗ್ ಯುವರ್ ಇನ್ಸ್ಪೈರಿಂಗ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅನಂತ ಧನ್ಯವಾದಗಳು ಡಾಕ್ಟರ್ ವಿಶಾಲ್ ರಾವ್ ಅವರಿಗೆ. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಇನ್ನೂ ನಿಮ್ಮ ಯಶಸ್ಸಿನ ಹಾದಿ ಹೀಗೇ ಸಾಗಲಿ, ಎಲ್ಲರಿಗೂ ಸ್ಫೂರ್ತಿ ಆಗಲಿ ಅಂತ ನಾವು ಕೇಳ್ಕೊತಾ ಇದ್ವಿ.